heat, forever on fire. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಒಂದು ಮೆಗಾ ಸಮೀಕ್ಷೆಯನ್ನು ಮಾಡಿದೆ. ಮೆಗಾ ಸರ್ವೆ ಇದು. ಸಮೀಕ್ಷೆಯಲ್ಲಿ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಜನ ಏನು ಹೇಳಿದ್ರು ಅಂತ. ಅನೇಕರು ಬಿಟ್ಟಿ ಭಾಗ್ಯ ಅಂದರು, ಚುನಾವಣಾ ಸ್ಟಂಟ್ ಅಂತ ಕರೆದ್ರು, ಸುಮ್ಮನೆ ಇಡೀ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹಾಕಿ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿದ್ರು. 52,000 ಕೋಟಿಯಿಂದ 60,000 ಕೋಟಿಯ ಬಾಪ್ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಒಂದು 2,000 ಕೋಟಿಯಿಂದ 60,000 ಕೋಟಿಗಳಿಗೆ ಆಗುವಂಥ ಒಂದು ಬಾಪ್ತಿದು. 3.25 ಲಕ್ಷ ಕೋಟಿ ರಾಜ್ಯ ಬಜೆಟಲ್ಲಿ 60,000 ಕೋಟಿ ಇದಕ್ಕೆ ಹೋಯಿತು ಅಂತ ಅಂದ್ಕೊಳ್ಳೋಣ. ಈ 60,000 ಕೋಟಿ ಇದಕ್ಕೆ ಹೋಯಿತು ಅಂತ ಮಾತ್ರಕ್ಕೇ ಏನು ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ, ಬೇರೆ ಯಾವುದಕ್ಕೂ ಹಣವೇ ಇಲ್ಲ ಇವ್ರ ಹತ್ರ ಅಂತ ಒಂದು ವಾದ ಇದೆ. ಆದರೆ ಇಲ್ಲೇನಾಗಿದೆ, ಸಾಕಷ್ಟು ಜನ ಇದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಸಮೀಕ್ಷೆ ಮಾಡಿದ್ರು, ಆಶಾ ಕಾರ್ಯಕರ್ತರು ಸಮೀಕ್ಷೆಯನ್ನು ಮಾಡಿದ್ದಾರೆ. 2,233 BBMP ಸಿಬ್ಬಂದಿ ಕೂಡ ಸರ್ವೆಯನ್ನು ಮಾಡ್ತಾರೆ. ನಿಜ ತಿಳ್ಕೊಳ್ಬೇಕಲ್ಲ, ಇದು ನಮಗೆ ಗ್ಯಾರಂಟಿ ಯೋಜನೆಯೇ ಬೇಕಾಗಿಲ್ಲ, ನಾವು ಇದ್ರ ವಿರುದ್ಧ ಇದ್ದೀವಿ, ಇದೇನೋ ಬಿಟ್ಟಿ ಭಾಗ್ಯ, ಈ ಥರದ್ದೆಲ್ಲ ಒಂದು ಪ್ರತಿಪಕ್ಷಗಳಿಂದ ಬಂದಾಗ ಜನರು ಇದನ್ನೇ ಹೇಳ್ತಾ ಇದ್ದಾರಾ, ಜನಗಳಿಗೂ ಈ ಭಾಗ್ಯ ಬೇಕಾಗಿಲ್ವಾ, ಇದೊಂದು ವೇಸ್ಟ್ ಯೋಜನೆನ ತಿಳ್ಕೊಳ್ಬೇಕು ಅಂತ ಸರ್ಕಾರ ಏನು ಮಾಡುತ್ತೆ, ಒಂದು ಮೆಗಾ ಸರ್ವೆಯನ್ನು ಮಾಡಿದೆ. ಅನ್ನಭಾಗ್ಯ ಯೋಜನೆ ಕೊಡ್ತಾ ಇದ್ದೀರಲ್ಲ ಸ್ವಾಮಿ, ಸರಿ, ನಾವು ಅಕ್ಕಿ ತೊಗೊಳ್ತಾ ಇದ್ದೀವಿ, ನಾವು ಇದರ ಜೊತೆಗೆ ನಮಗೆ ಒಂಚೂರು ಬೇಳೆಕಾಳು, ಕುಕ್ಕಿಂಗ್ ಆಯಿಲ್, ಎಡಿಬಲ್ ಆಯಿಲ್, ಅಡುಗೆ ಎಣ್ಣೆ ಕೊಟ್ಬಿಡಿ ಸ್ವಾಮಿ ಅಂತ ಕೂಡ ಜನ ಒತ್ತಾಯ ಮಾಡ್ತಿರೋದು ಗೊತ್ತಾಗಿದೆ. ಸರ್ವೆಯಲ್ಲಿ 76 ಲಕ್ಷ ಫಲಾನುಭವಿಗಳಿಂದ ಸರ್ಕಾರಕ್ಕೆ ಮನವಿ ಬಂದಿದೆ. ಅಕ್ಕಿ ಕೊಡ್ತಾ ಇದ್ದೀರಾ ಸರಿ, ಬೇಳೆ ಸ್ವಲ್ಪ ಅಡುಗೆ ಎಣ್ಣೆ ಕೊಟ್ಬಿಡಿ ಸ್ವಾಮಿ, ಪುಣ್ಯ ಕಟ್ಕೊಳ್ಳಿ ನೀವು, ನಮಗೆ ಅದರಿಂದ ಬಹಳ ಅನುಕೂಲ ಆಗುತ್ತೆ. ಅಡುಗೆ ಎಣ್ಣೆನೂ ಕಾಸ್ಟ್ಲಿ ಆಗಿಬಿಟ್ಟಿದೆ, 120ರಿಂದ 130, 150, 170, 200ವರೆಗೂ ಹೋಗಿತ್ತು ಬಿಡಿ. ಕೋವಿಡ್ ಟೈಮಲ್ಲಂತೂ 200, 220 ದಾಟಿಬಿಟ್ಟಿತ್ತು ಅವಾಗ. ಸರಿ, ಆ ಒಂದು ಅಡುಗೆ ಎಣ್ಣೆ ಕೊಡಿ ನಮಗೆ. ಬೇಳೆಕಾಳು ಕಾಸ್ಟ್ಲಿ, 70 ರೂಪಾಯಿ 65 ರೂಪಾಯಿ ಇದ್ದಂಥ ಬೇಳೆಕಾಳು 150, 160, 170ಕ್ಕೆ ಹೋಗಿದೆ ಈಗ. ಇರಲಿ, ಸೊ ಅದು ಕೊಟ್ಬಿಡಿ ನಮಗೆ ಅಂತ ಮನವಿ ಬಂದಿದೆ ಅವರಿಗೆ. ಅನ್ನಭಾಗ್ಯ 84.5 ಲಕ್ಷ ಮಂದಿ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾರೆ. 84 ಲಕ್ಷ ಅಂತ ಅಂದುಕೊಳ್ಳೋಣ ನಾವು, ಅಷ್ಟು ಜನ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದವರು ಇವರು. 76.7 ಲಕ್ಷ ಮಂದಿಯಿಂದ ಇದರಲ್ಲಿ ನೋಡಿ, ಹೆಚ್ಚು ಕಡಿಮೆ 84 ಲಕ್ಷ ಜನ ಸರ್ವೆಯಲ್ಲಿ ಪಾಲ್ಗೊಂಡಿದ್ದವರು. ಅದರಲ್ಲಿ 76 ಲಕ್ಷ ಚಿಲ್ಲರೆ ಜನ ಹೇಳ್ತಿರೋದೇನು ಅಂದರೆ, ಅಡುಗೆ ಎಣ್ಣೆ ಕೊಡಿ, ಬೇಳೆಕಾಳು ಕೊಡಿ, ನಮಗೆ ಬೇಕು ಅದು ನಮಗೆ ಅಂತ ಕೇಳ್ತಾ ಇದ್ದಾರೆ. ಗೃಹಜ್ಯೋತಿ 1.5 ಕೋಟಿ ಮಂದಿ ಒಟ್ಟು ಗೃಹಜ್ಯೋತಿಯ ಫಲಾನುಭವಿಗಳಿದ್ದಾರೆ. 1.5 ಕೋಟಿ ಮಂದಿ ಅಷ್ಟು ಜನ ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ. ಇಲ್ಲಿ ಗೃಹಜ್ಯೋತಿಯಿಂದ ನಮ್ಮ ಜೀವನ ಸುಧಾರಿಸಿದೆ ಅಂತ 66.48 ಲಕ್ಷ ಮಂದಿ ಹೇಳಿದ್ದಾರೆ. ಈ ಗೃಹಜ್ಯೋತಿ ಯೋಜನೆ ತಂದು 200 ಯೂನಿಟ್ಗಳಷ್ಟು ನಮಗೆ ಫ್ರೀ ಕೊಡ್ತಾ ಇದ್ರಲ್ಲ ಸ್ವಾಮಿ, ಈ ಯೋಜನೆಯಿಂದ ನಮ್ಮ ಜೀವನ ಸುಧಾರಿಸಿದೆ. 500 ರೂಪಾಯಿ ಕಟ್ಟಬೇಕಾಗಿತ್ತು, 700 ರೂಪಾಯಿ ಕಟ್ಟಬೇಕಾಗಿತ್ತು, 800 ರೂಪಾಯಿ ಕಟ್ಟಬೇಕಾಗಿತ್ತು ಎಲೆಕ್ಟ್ರಿಸಿಟಿ ಬಿಲ್, ಇದರಿಂದ ನಮಗೆ ಒಂದು ವಿನಾಯಿತಿ ಸಿಕ್ಕಿದೆ. ಈಗ ಆ 800 ರೂಪಾಯೋ 700 ರೂಪಾಯೋ ಇನ್ನೇನಕ್ಕೂ ನಾವು ಬಳಸ್ಕೊಳ್ತಾ ಇದ್ದೀವಿ, ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳಿ 1.5 ಕೋಟಿ ಜನರಲ್ಲಿ ಒಂದು 66 ಲಕ್ಷ ಜನ ಈ ಥರ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ 19.67 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕೆ ಇದು ಅನುಕೂಲ ಆಗಿದೆ ಸ್ವಾಮಿ. 19.67 ಲಕ್ಷ ವಿದ್ಯಾರ್ಥಿಗಳು ನಮ್ಮ ಅಧ್ಯಯನಕ್ಕೆ, ನಾವು ಓದ್ಕೊಳ್ಳೋದಕ್ಕೆ, ನಮ್ಮ ಎಜುಕೇಷನ್ಗೆ ಇದರಿಂದ ಅನುಕೂಲ ಆಗಿದೆ ಅಂತ ಅವರು ಹೇಳಿದ್ದಾರೆ. ಗೃಹಜ್ಯೋತಿ ನೋಡಿ ಸ್ವಾಮಿ, ನಮಗೆ ಹಣ ಉಳಿತಾ ಇದೆ ಇದರಿಂದ ಅಂತ 22.38 ಲಕ್ಷ ಮಂದಿ ಆನ್ಸರ್ ಇದು. ನೋಡಿ, ಒಬ್ಬರು ನನಗೆ ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು ಅಂತ, ನಮ್ಮ ಜೀವನ ಸುಧಾರಿಸ್ತು ಅಂತ ಇನ್ನೊಬ್ಬರು ಹೇಳಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ, ನಮಗೆ ಹಣ ಉಳಿತಾಯ ಆಗ್ತಿದೆ ಸ್ವಾಮಿ. 22.38 ಲಕ್ಷ ಮಂದಿ ನಮಗೆ ಹಣ ಉಳಿತಾಯ ಆಗ್ತಿದೆ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ನಾವೇನು ಮಾಡ್ತಾ ಇದ್ದೀವಿ ಸ್ವಾಮಿ, ಗೃಹಲಕ್ಷ್ಮಿ ದಿನಸಿ, ಔಷಧ, ಮಕ್ಕಳ ಶಿಕ್ಷಣಕ್ಕೆ ಇದನ್ನು ಬಳಸ್ಕೊಳ್ತಾ ಇದೆ. ಅದನ್ನೇ ಹೇಳೋದು, ಜನಗಳ ಜೇಬಿಗೆ ಹಣ ಹೋದರೆ ಎಕಾನಮಿಯಲ್ಲಿ ಆ ಒಂದು ಮನಿ ಫ್ಲೋ, ಹಣದ ಹರಿವು ಜಾಸ್ತಿ ಆಗುತ್ತೆ ಅಂತ. ಆ ಎಕಾನಮಿಗೆ ಬಂದಾಗ ಏನಾಗುತ್ತೆ, ಎಲ್ಲರ ನಡುವೆ ಅದು ಹಂಚಿಕೆ ಆಗುತ್ತೆ ಅಂತ. ಈಗ ಅವ್ರನ್ನ ದಿನಸಿ ತೊಗೋಬೇಕು ಅಂದರೆ ಒಂದು ಅಂಗಡಿಗೆ ಹೋಗ್ತಾರೆ, ತರಕಾರಿ ತೊಗೋಬೇಕು ಅಂದರೆ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ಹಣ ಅಲ್ಲಿಗೆ ಬಂತು ಅಂತ. ಔಷಧ ಅದು ಕೂಡ ಅಷ್ಟೇ, ಸೈಕಲ್ ಆಗುತ್ತದು. ಆ ಒಂದು ಆವರ್ತನ ಚಕ್ರದಲ್ಲಿ ಆ ಹಣ ಬಂದು ಸೇರಿಕೊಳ್ಳುತ್ತೆ. ಇಲ್ಲದೇ ಇದ್ದರೆ ಇರೋರ ಹತ್ರನೇ ಹಣ ಇರುತ್ತೆ, ಇಲ್ಲದೇ ಇರೋರ ಬಳಿಲಿ ಇರಲ್ಲ. ಮತ್ತು ಇದು ಟ್ಯಾಕ್ಸ್ಗೂ ಹೆಲ್ಪ್ ಆಗುತ್ತೆ, ಇದು ಮತ್ತು ಟ್ಯಾಕ್ಸ್ಗೂ ಬರುತ್ತೆ. ಇದು ಮಕ್ಕಳ ಶಿಕ್ಷಣಕ್ಕೂ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 1.22 ಕೋಟಿ ಮಹಿಳೆಯರು ಯೋಜನೆಯ ಫಲಾನುಭವಿಗಳಿದ್ದಾರೆ. 77.21 ಲಕ್ಷ ಮಹಿಳೆಯರನ್ನು ಈ ಸಮೀಕ್ಷೆಗೆ ಒಳಪಡಿಸಲಾಗಿತ್ತು. 33.2 ಲಕ್ಷ ಮಹಿಳೆಯರು ಹೇಳ್ತಿದ್ದಾರೆ, ಗೃಹಲಕ್ಷ್ಮಿ ಹಣ ತರಕಾರಿಗೆ, ಹಣ್ಣಿಗೆ, ದಿನಸಿ ಖರೀದಿಗೆ ಬಳಕೆ ಆಗ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 10.03 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತ. ಇದರಲ್ಲಿ ಬರೀ ಮಕ್ಕಳ ಎಜುಕೇಷನ್ಗೆ ಅಂತಲೇ ಖರ್ಚು ಮಾಡಿರೋರು 10 ಲಕ್ಷ ಜನ, ಮಕ್ಕಳಿಗೆ ಓದಿಗಾಗಲಿ ಒಂದು ಹಣ ಅಂತ. 11.58 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣ ವೈದ್ಯಕೀಯ ವೆಚ್ಚಕ್ಕೆ ಖರ್ಚು ಮಾಡ್ಕೊಳ್ತಾ ಇದ್ದಾರೆ. 2,000 ರೂಪಾಯಿ ಬರುತ್ತಲ್ಲ,
ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಕಾಸ್ಟ್ಲಿ ಏನೋ ಕಾಯಿಲೆ ಇರುತ್ತೆ ಅವ್ರಿಗೆ, ಹಾರ್ಟ್ ಪ್ರಾಬ್ಲಮ್ಮು, ಬಿ ಪಿನೋ, ಶುಗರು, ಯಾವುದೋ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆನೋ, ಜ್ವರನೋ, ಏನೋ ಒಂದು ಅವರ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಣ ಖರ್ಚು ಮಾಡ್ಕೊಳ್ತಾ ಇದ್ದಾರಂತೆ. 17.75 ಲಕ್ಷ ಮಹಿಳೆಯರು ಮನೆಯ ಸಾಮಾನ್ಯ ವೆಚ್ಚಗಳಿಗೆ, ದಿನನಿತ್ಯದ ಖರ್ಚುಗಳಿಗೆ ಈ ಹಣ ಬಳಸ್ತಾ ಇದ್ದಾರಂತೆ. 4.5 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಉಳಿತಾಯ ಮಾಡ್ಕೊಂಡಿದ್ದಾರಂತೆ, ಸಾಲ ತೀರ್ಸಕ್ಕೆ ಬಳಸಿದ್ದಾರಂತೆ. ಒಂದು 4.5 ಲಕ್ಷ ಮಹಿಳೆ, 4,65,000 ಜನ ಸಾಲ ತೀರಿಸ್ಕೊಂಡಿದ್ದೀವಿ ಸ್ವಾಮಿ, ಸ್ವಲ್ಪ ಹಣ ಉಳಿತಾಯ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸ್ಕೊಳ್ತಾ ಇದ್ದೀವಿ ಅಂತ ಅಷ್ಟು ಜನ ಹೇಳಿದ್ದಾರೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸರ್ವೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಪಕ್ಷಗಳು ಒಂದೇ ಹೇಳೋದು, ಅವ್ರು ಯಾರು ಎಷ್ಟಾದರೂ ಹೇಳಲಿ, ಯಾರು ಗಿವ್ ಅಪ್ ಅಂತೂ ಮಾಡಿದ್ದು ನಾವು ಕೇಳಿಲ್ಲ. ನಾನು ಯೋಜನೆ ಮುಟ್ಟಲ್ಲ ರೀ, ಇದು ಬಿಟ್ಟು ಭಾಗ್ಯ. ಎಷ್ಟು ಜನ ಗಿವ್ ಅಪ್ ಮಾಡಿದ್ದಾರೆ ನಮ್ಮ ರಾಜ್ಯ? ಇಲ್ಲ, ನನಗೆ ಯೋಜನೆನೇ ಬೇಕಾಗಿಲ್ಲ, 200 ಯೂನಿಟ್ ನಾನು ಕಟ್ತೀನಿ ರೀ, ದುಡ್ಡು 2,000 ರೂಪಾಯಿ ನಾನು ವಾಪಸ್ ಅಕೌಂಟ್ಗೆ ಹಾಕ್ಬಿಡ್ತೀನಿ ರೀ, ನಾನು ಕೊಡಬೇಡ್ರಿ ಯಾರೂ, ನನಗೆ ಅಕ್ಕಿ ಯಾರು ಕೊಡಬೇಡಿ ಹೇಳಿಲ್ಲ, ನನ್ನ ಮಕ್ಕಳು ಡಿಗ್ರಿ ಆಗಿದೆ, ಇನ್ನೊಂದಾಗಿದೆ, ಅವ್ರುಗಳಿಗೆ ಯಾರು ಹಣ ಕೊಡೋ ಅವಶ್ಯಕತೆ ಇಲ್ಲ, ನಿರುದ್ಯೋಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಹೇಳಲಿಲ್ಲ, ಯಾರೂ ಕೂಡ ಬೇಡ ಅಂದಿಲ್ಲ. ಆದರೆ ನೀವು ಮೈಕ್ ಹಿಡೀರಿ, ಟೀಕೆ ಮಾಡೋದು ಟೀಕೆಗಳು ನಡೀತಾ ಇರ್ತವೆ. ಎಷ್ಟು ಜನ ಗಿವ್ ಅಪ್ ಮಾಡಿದ್ರು? ಈ 5 ಯೋಜನೆ ಬೇಡ ಅಂತ ಹೇಳಿದವರು ನಾನು ಕೇಳಿಲ್ಲ. ಇದ್ದರೆ ಓಕೆ, ಎಲ್ಲರೂ ಬಳಸ್ಕೊಂಡಿದ್ದಾರೆ. ಮಾತನಾಡಬೇಕಾದಾಗ ಬಂದ ಅಯ್ಯೋ ಏನಕ್ಕೆ ಮಾಡಬೇಕಾಗಿದ್ರಿ, ಸುಮ್ಮನೆ ದಾರಿಯಲ್ಲಿ ಕೂತಾಗ ಅಥವಾ ದಾರಿಯಲ್ಲೆಲ್ಲಾದರೂ ನಿಂತಿದ್ದಾಗ ಈ ಮಾತುಗಳು ಬರ್ತಾ ಇರ್ತವೆ. ಸರ್ಕಾರ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಒಂಥರ ತನ್ನ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಲ ಬಂದಂಗೆ ಆಯ್ತಾ ಅಂತ. ಖಂಡಿತ ರಮಕಾಂತ್, ಸರ್ಕಾರ ತಂದಂತಹ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆಲವೊಂದಷ್ಟು ಆರೋಪಗಳು ಕೂಡ ಎದುರಾಗಿತ್ತು. ಯಾಕೆಂದರೆ ಇವು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ, ಜನರನ್ನು ತಮ್ಮತ್ತ ಸೆಳೆಯೋದಕ್ಕೆ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ಬಂದಿತ್ತು. ಜೊತೆಗೆ ಗ್ಯಾರಂಟಿಗಳಿಂದಾಗಿ ಇವತ್ತು ಸರ್ಕಾರ ಬರ್ಡನ್ ಆಗಿದೆ, ಸರ್ಕಾರದ ಖಜಾನೆಯಲ್ಲಿ ಇವತ್ತು ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳು ಇವತ್ತು ಕುಂಠಿತ ಆಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಇವತ್ತಿಗೂ ಕೂಡ BJP ಮತ್ತು JDS ನಾಯಕರು ಮಾಡ್ತಾನೇ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಸರ್ವೆಯನ್ನು ಮಾಡಿಸಿದೆ. ಗ್ಯಾರಂಟಿಗಳ ಬಗ್ಗೆ ಅಂದರೆ ಇವತ್ತು ಗ್ಯಾರಂಟಿಗಳ ಸರ್ವೆಯನ್ನು ಯಾಕೆ ಮಾಡಿಸ್ಬೇಕಾಯಿತು ಅಂದರೆ, ಇದು ನಿಜವಾಗ್ಲೂ ಕೂಡ ಜನರಿಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಎಷ್ಟು ಜನರಿಗೆ ಇದು ರೀಚ್ ಆಗಿದೆ, ಸೊ ಇದರ ಒಂದು ಅಂಕಿಅಂಶಗಳನ್ನು ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಒಂದು ಸಮೀಕ್ಷೆಯನ್ನು ನಡೆಸುತ್ತೆ. ಆ ಸಮೀಕ್ಷೆಗಳಲ್ಲಿ ಸುಮಾರು 90%ಕ್ಕೂ ಹೆಚ್ಚಿನ ಜನ ಈ ಗ್ಯಾರಂಟಿಗಳ ಬಗ್ಗೆ ಉತ್ತಮವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ಇಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ 86 ಲಕ್ಷ ಜನರನ್ನು, ಫಲಾನುಭವಿಗಳು ಏನಿದ್ರು ಅವರನ್ನು ಸಮೀಕ್ಷೆ ಮಾಡಲಾಗಿತ್ತು. ಅದರಲ್ಲಿ 76 ಲಕ್ಷ ಜನ ಉತ್ತಮವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾಡಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಏನು 10 kg ಅಕ್ಕಿಯನ್ನು 5 kg ಅಕ್ಕಿ 5 kg ಅಕ್ಕಿಗೆ ಬದಲು ಹಣವನ್ನು ಕೊಡಲಾಗ್ತಾ ಇದೆ. ಅಕ್ಕಿಯನ್ನು 5 kg ಅಕ್ಕಿಯನ್ನು ಕೂಡ ನೀವು ಕೊಡಬೇಕು. ಹಾಗೆ ಬೇಳೆಕಾಳುಗಳು ಮತ್ತು ಎಣ್ಣೆಯನ್ನು ಅನ್ನಭಾಗ್ಯದ ಯೋಜನೆಯಲ್ಲಿ ಸೇರಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಬೇಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮನವಿ, ಅದನ್ನು ಕೂಡ ಕೊಟ್ಟರೆ ನಮ್ಮ ಬಡ ಕುಟುಂಬಗಳಿಗೆ ಇದು ಉಪಯೋಗ ಆಗುತ್ತೆ ಅನ್ನುವಂಥ ಅಂಶಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 1.56 ಕೋಟಿ ಸಂಖ್ಯೆ BPL ಪಡಿತರದಾರರಿದ್ದಾರೆ, ಅಂತ್ಯೋದಯ ಮತ್ತು BPL ಕಾರ್ಡ್ಗಳನ್ನು ಇಟ್ಕೊಂಡಿರುವಂಥವ್ರು. ರಮಕಾಂತ್, ಇವರ ಒಂದು ಅಭಿಪ್ರಾಯ ಸುಮಾರು 3.5 ಲಕ್ಷ ಜನರಿಗೆ ಇದು ಉಪಯೋಗ ಆಗುತ್ತೆ, ಫಲಾನುಭವಿಗಳಿದ್ದಾರೆ, ಕಾರ್ಡ್ ಫಲಾನುಭವಿಗಳಿದ್ದಾರೆ, ಅವ್ರಿಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಹಾಗೆ ಗೃಹ ಜ್ಯೋತಿಯಲ್ಲೂ ಕೂಡ 66% ಜನ ಒಂದು ಉತ್ತಮವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮಗೆ ಅನುಕೂಲ ಆಗ್ತಾ ಇದೆ. ಬೇರೆ ಬೇರೆ ಖರ್ಚುಗಳು ಅಂದರೆ ಏನು ವಿದ್ಯುತ್ ಬಿಲ್ಲನ್ನು ಕಟ್ತಾ ಇದ್ರು, ಆ ವಿದ್ಯುತ್ ಬಿಲ್ಲನ್ನು ಕಟ್ಟುವ ಬದಲು ಈಗ ಉಚಿತ ಆಗಿರೋದ್ರಿಂದ ಆ ಹಣವನ್ನು ನಾವು ಬೇರೆದಕ್ಕೆ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ. ತರಕಾರಿಗಳನ್ನು ಪರ್ಚೇಸ್ ಮಾಡೋದಕ್ಕಿರ್ಬೋದು, ಅಥವಾ ದಿನಬಳಕೆಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕಿರ್ಬೋದು, ತಮ್ಮ ಮಕ್ಕಳ ಎಜುಕೇಷನ್ಗೆ ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕಿರ್ಬೋದು, ಇದಕ್ಕೆ ನಮಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು 66% ಆ ಫಲಾನುಭವಿಗಳು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಶಕ್ತಿ ಯೋಜನೆ ಬಗ್ಗೆ ಕೂಡ ಉತ್ತಮವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮಗೆ ಅನುಕೂಲ ಆಗ್ತಾ ಇದೆ, ಬೇರೆ ಬೇರೆದಕ್ಕೆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಿವು.